ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಭವತಿ ತನುಭಾವಾದಿಡಮೋಪೋಭಿವಾಗ್ಮಿ ಜಡಮತಿರಭಿಜಂತುರ್ಜಾಯತೆ ಪ್ರಾಜ್ಞಮೂಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚನ ದತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೋಖಾಕರಾನಹಂ ವಾದಿರಾಜಗುರೋನ್ ವಂದೇ ಹಯಗ್ರೀವಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾ ವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ಶ್ರೀ ಗುರುಭ್ಯೋ ನಮಃ. ವಿದ್ಯಾಮಾನ ತೀರ್ಥ ಗುರುಗಳ ಆರಾಧನೆಯ ಪರ್ವದಿನ. ಅಂತಹ ಪರ್ವದಿನದಿಂದು ಯಾಕೋಸ್ಕರ ನಾವು ಜ್ಞಾನಿಗಳನ್ನು ಸ್ಮರಣೆ ಮಾಡಬೇಕು ಅಂತ ಕೇಳಿದರೆ, ಜ್ಞಾನಿಗಳನ್ನು ತನ್ಮೂಲಕವಾಗಿ ಅವರಲ್ಲಿ ಇರತಕ್ಕಂತಹ ಜ್ಞಾನ, ಅದೇ ರೀತಿಯಾಗಿ ಅವರು ಬದುಕಿರತಕ್ಕಂತಹ ಒಂದು ರೀತಿ, ಅದು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನವಾಗಬೇಕು ಅಂತ ದೃಷ್ಟಿಯಿಂದಾಗಿ ಜ್ಞಾನಿಗಳದ್ದು, ಅದೇ ರೀತಿಯಾಗಿ ದೊಡ್ಡ ದೊಡ್ಡ ಯತಿಗಳದ್ದು ಅವರನ್ನು ಸ್ಮರಣೆ ಮಾಡುವಂತಹದ್ದು. ಅದೇ ರೀತಿಯಾಗಿ ಒಂದು ಮಾಧ್ವ ಪರಂಪರೆಯಲ್ಲಿ ದೊಡ್ಡ ಜ್ಞಾನದ ಪರಂಪರೆ, ಜ್ಞಾನವನ್ನು ಹರಡಿರತಕ್ಕಂತಹ ಯತಿಗಳು ಅಂತ ಹೇಳಿದರೆ ಅದು ವಿದ್ಯಾಮಾನ ತೀರ್ಥರು. ಅಂತಹ ದೊಡ್ಡ ಜ್ಞಾನಿಗಳ ಆರಾಧನೆಯ ದಿನ ಇವತ್ತಿನ ದಿವಸ ಅವರು ಹರಿಪಾದವನ್ನು ಸೇರಿರತಕ್ಕಂತಹದ್ದು. ಈ ಸಂದರ್ಭವು ಸಮಯವೂ ಕೂಡ ಇದೇ ಸಂದರ್ಭದಲ್ಲಿ ಅವರು ತಮ್ಮ ಈ ಲೌಕಿಕ ದೇಹವನ್ನು ತ್ಯಾಗ ಮಾಡಿ ತ್ಯಜಿಸಿ ಭಗವಂತನನ್ನು ಸೇರಿರತಕ್ಕಂತಹ ಪರ್ವ ದಿನ ಇವತ್ತಿನ ದಿನ. ಅವರನ್ನು ನಾವು ಹತ್ತಿರದಿಂದ ನೋಡಿರದವರಲ್ಲ, ಆದರೂ ಅವರನ್ನು ನೋಡಿದವರು, ಅವರನ್ನು ತುಂಬ ಹತ್ತಿರದಿಂದ ನೋಡಿ ಅವರಿಂದ ಪಾಠಾದಿಗಳನ್ನು, ಅದೇ ರೀತಿಯಾಗಿ ಪ್ರವಚನ ಇತ್ಯಾದಿಗಳನ್ನು ನೋಡಿರತಕ್ಕಂಥವರು, ಅವರ ಮೂಲಕವಾಗಿ ಕೇಳಿರತಕ್ಕಂಥವರು, ಅವರ ಮಾತನ್ನು ನಾವು ಕೇಳಿದ್ದೇವೆ. ಆದ್ದರಿಂದ ಇವತ್ತಿನ ಈ ದಿವಸ ಸ್ವಲ್ಪ ಹೊತ್ತು ಅವರಿಗೆ, ಆ ಗುರುಗಳಿಗೆ, ವಿದ್ಯಾಮಾನ ತೀರ್ಥರಿಗೆ ಅತ್ಯಂತ ಪ್ರಿಯವಾದದ್ದು ಯಾವುದು ಕೇಳಿದರೆ ಅವರೊಂದು ಮಾತನ್ನು ಹೇಳ್ತಾ ಇದ್ರಂತೆ. ಓದುವ ಸಂದರ್ಭದಲ್ಲಿ ನೀವು ಬ್ರಹ್ಮಚಾರ್ಯಾವಸ್ಥೆಯಲ್ಲಿ ಇರುವಾಗ ನೀವು ಯಾವುದಕ್ಕೆ ತುಂಬ ಮಹತ್ವ ಕೊಡಬೇಕು ಅಂತ ಕೇಳಿದರೆ, ನೀವು ನಿಮ್ಮ ಸಂಧ್ಯಾ ವಂದನೆ, ದೇವರ ಪೂಜೆ ಇತ್ಯಾದಿಗಳನ್ನು ಮಾಡಿ, ಆದರೆ ಅದಕ್ಕಿಂತಲೂ ಕೂಡ ಮಿಗಿಲಾಗಿ ನೀವು ಯಾವುದಕ್ಕೆ ನೀವು ಮಹತ್ವವನ್ನು ಕೊಡಬೇಕು, ನೀವು ಯಾವುದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತ ಕೇಳಿದರೆ, ನೀವು ನಿಮ್ಮ ಅಧ್ಯಯನವನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತ ವಿದ್ಯಾಮಾನ ತೀರ್ಥರು ಹೇಳ್ತಾ ಇದ್ದರು. ಅಂತಹ ದೊಡ್ಡ ಜ್ಞಾನಿಗಳ ಆರಾಧನೆ ಅವರು, ಆ ವಿದ್ಯಾಮಾನ ತೀರ್ಥರು ಎಲ್ಲ ರೀತಿಯಾಗಿರತಕ್ಕಂತಹ ಜ್ಞಾನ, ಯಾವ ರೀತಿಯಾಗಿ ಒಂದು ಸಿದ್ಧಾಂತವನ್ನು ಹೇಳಬೇಕು, ಅದನ್ನು ಯಾವ ರೀತಿಯಾಗಿ ಹೇಳಬೇಕು, ಆ ರೀತಿಯಾಗಿ ತಾವು ಪಾಠವನ್ನು ಮಾಡುವಲ್ಲಿಯೂ ಕೂಡ ಬಾಲಪಾಠಾದಿಗಳನ್ನು ಮಾಡುವಂತಹ, ಈಗ ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ಆಗತಾನೆ ಅವನು ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಸೇರಿರ್ತಕ್ಕಂಥವನು, ಅಂಥವರಿಗೆ ಬಾಲಪಾಠಾದಿಗಳನ್ನು, ರಾಮಶಬ್ದ ಇತ್ಯಾದಿ, ಆ ರಾಮಶಬ್ದಾದಿಗಳನ್ನು ಹೇಳುವಲ್ಲಿಯೂ ಕೂಡ ಒಂದು ಅದೇ ರೀತಿಯಾಗಿರತಕ್ಕಂತಹ ನಿಷ್ಠತೆಯನ್ನು ಮತ್ತು ಅದೇ ರೀತಿಯಾಗಿ ಪಾಠವನ್ನು ಮಾಡುವಲ್ಲಿ ತತ್ಪರತೆಯನ್ನು ಹೊಂದಿರತಕ್ಕಂಥವರು.
ಇನ್ನು ಉದ್ಗ್ರಂಥಗಳಾಗಿರತಕ್ಕಂತಹ ಸುಧಾ, ತರ್ಕತಾಂಡವ ಇನ್ನಿತರ ಉದ್ಗ್ರಂಥಗಳನ್ನು ಪಾಠ ಮಾಡುವಲ್ಲಿಯೂ ಕೂಡ ಅವರು ತುಂಬ ನೈಪುಣ್ಯವನ್ನು ಹೊಂದಿರತಕ್ಕಂಥವರಾಗಿದ್ದರು. ಅವರು ಒಂದು ಸಂದರ್ಭದಲ್ಲಿ ಹೇಳ್ತಾರೆ, ದೊಡ್ಡ ಒಂದು ಸಭೆ, ಅದು ಎಲ್ಲಿ ಅಂತ ಹೇಳಿದರೆ ದಿಲ್ಲಿಯಲ್ಲಿ ನಡೆದಿರತಕ್ಕಂತಹ ಒಂದು ಸಭೆ. ಆ ಸಭೆಯಲ್ಲಿ ದೊಡ್ಡ ದೊಡ್ಡ ಈ ದ್ವೈತ ಮತ್ತು ಅದ್ವೈತ ಪರಂಪರೆಯ ದೊಡ್ಡ ದೊಡ್ಡ ವಿದ್ವಾಂಸರುಗಳು, ಯತಿಗಳು ಎಲ್ಲರೂ ಕೂಡ ಸೇರಿರತಕ್ಕಂತಹ ಒಂದು ಸಂದರ್ಭದಲ್ಲಿ ಆ ದಿಲ್ಲಿಯಲ್ಲಿ ನಡೆದಿರತಕ್ಕಂತಹ ದ್ವೈತಾದ್ವೈತದ ಚರ್ಚೆಯಲ್ಲಿ ಇವರು ಆ ವಾಕ್ಯಾರ್ಥವನ್ನು, ಅಲ್ಲಿರತಕ್ಕಂತಹ ದೊಡ್ಡ ಅದ್ವೈತವಾದಿಗಳು ಯಾರಿದ್ದರು ಅವರೆಲ್ಲರ ಎದುರುಗಡೆಗೆ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿ ತನ್ಮೂಲಕವಾಗಿ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿರತಕ್ಕಂಥವರು. ತದನಂತರದಲ್ಲಿ ಒಂದು ಅದೇ ಕ್ಷೇತ್ರದಲ್ಲಿ ಒಂದು ಸಂದರ್ಭದಲ್ಲಿ ಬಂದಿರತಕ್ಕಂತಹ ಅಷ್ಟಗ್ರಹ ಯೋಗಗಳು, ಆ ಅಷ್ಟಗ್ರಹ ಯೋಗ ಬಂದಿರತಕ್ಕಂತಹ ಸಂದರ್ಭದಲ್ಲಿ ಅದರಿಂದ ದೊಡ್ಡ ಕೆಡುಕಾಗತಕ್ಕಂತಹ ಸಂದರ್ಭ ಇತ್ತು. ಅದರ ಪರಿಹಾರಕ್ಕೋಸ್ಕರವಾಗಿ ವಿದ್ಯಾಮಾನ ತೀರ್ಥರೇ ಸ್ವತಃ ತಾವು ತಮ್ಮ ನೇತೃತ್ವದಲ್ಲಿ ತಮ್ಮ ಋತ್ವಿಜರನ್ನು ಕರೆಸಿ ಅಲ್ಲಿ ಆ ಅಷ್ಟಗ್ರಹ ಯೋಗದ ನಿವಾರಣೆಗೋಸ್ಕರವಾಗಿ ಅದರಿಂದ ಉಂಟಾಗತಕ್ಕಂತಹ ಏನೋ ಒಂದು ದೊಡ್ಡ ಕೆಡುಕನ್ನು ನಿವಾರಣೆ ಮಾಡುವುದಕ್ಕೋಸ್ಕರವಾಗಿ ಎಲ್ಲ ಆ ಋತ್ವಿಜರ ಮೂಲಕವಾಗಿ ಆ ದಿಲ್ಲಿಯಲ್ಲಿ ಒಂದು ಯಾಗಾದಿಗಳನ್ನು ಮಾಡಿಸಿ ತನ್ಮೂಲಕವಾಗಿ ಕ್ಷೇಮವನ್ನು ಮಾಡಿರತಕ್ಕಂಥವರಾಗಿದ್ದಾರೆ. ಇನ್ನು ಅವರನ್ನು ವಿದ್ಯಾಮಾನ ತೀರ್ಥರಿಂದ ಪಾಠವನ್ನು ತೆಗೆದುಕೊಂಡಿರತಕ್ಕಂಥವರು ನಮಗೆ ಈಗ ಪ್ರಸ್ತುತವಾಗಿ ಇರತಕ್ಕಂಥವರು ಪೇಜಾವರ ಮಠಾಧೀಶರು, ಅದೇ ರೀತಿಯಾಗಿ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು, ಹೀಗೆ ದೊಡ್ಡ ದೊಡ್ಡ ಯತಿ ಪುಂಗವರು ಅವರಿಂದ ಪಾಠವನ್ನು ಕೇಳಿ ತನ್ಮೂಲಕವಾಗಿ ಅವರ ಪಾಠದ ಶೈಲಿಯೂ ಕೂಡ ತುಂಬ ಅದ್ಭುತವಾಗಿತ್ತು ಅಂತ ಹೇಳ್ತಾರೆ. ಒಬ್ಬ ವಿದ್ಯಾರ್ಥಿಗೆ ಅವನು ಮಂದಮತಿಯಾಗಿದ್ದರೆ ಆ ಮಂದಮತಿಯಾಗಿರ್ತಕ್ಕಂತಹ ವಿದ್ಯಾರ್ಥಿಯನ್ನು ಅವನ ಬಾಯಿಯಲ್ಲಿ ಆ ಎಲ್ಲ ಏನು ಸಿದ್ಧಾಂತ ಚಿಂತನೆಯನ್ನು ಅವನ ಬಾಯಿಯಿಂದ ಹೇಳಿಸಿ ತನ್ಮೂಲಕವಾಗಿ ಒಂದು ಅವನನ್ನು ಕೂಡ ತಯಾರು ಮಾಡತಕ್ಕಂತಹ ದೊಡ್ಡ ಯತಿಶ್ರೇಷ್ಠರು ಅವರು ಗುರುಗಳು. ಇನ್ನು ಅವರನ್ನು ಈ ಇದರಲ್ಲಿ ಬದರಿ ಕ್ಷೇತ್ರದಲ್ಲಿ ಒಂದು ಕಾಷ್ಠಮೌನ ಉಪವಾಸವನ್ನು ಮಾಡ್ತಾರೆ. ಕೇವಲ ಏನನ್ನೂ ಕೂಡ ಸ್ವೀಕಾರ ಮಾಡದೆ ಆ ಹಾಲನ್ನು ಮಾತ್ರ ಸ್ವೀಕಾರ ಮಾಡಿಕೊಂಡು ಬದರಿ ಅಂತ ಹೇಳಿದ್ರೇ ಅದು ಭಯಂಕರ ಕೊರೆಯತಕ್ಕಂತಹ ಚಳಿ, ಶೀತ ಪ್ರದೇಶ. ಅಂತಹ ಶೀತ ಪ್ರದೇಶದಲ್ಲಿ ಈ ವಿದ್ಯಾಮಾನ ತೀರ್ಥರು ಆ ಕಾಷ್ಠಮೌನ ವ್ರತವನ್ನು ಮಾಡಿ ತನ್ಮೂಲಕವಾಗಿ ಇಡೀ ಸಿದ್ಧಾಂತದಲ್ಲಿ ತುಂಬ ದೀಕ್ಷೆಯನ್ನಿಟ್ಟಿರತಕ್ಕಂಥವರು. ಇನ್ನು ಅವರ ಪಾಠದಲ್ಲಿ ಹೇಗೆ ಅಂತ ಹೇಳಿದರೆ ವಿದ್ಯಾರ್ಥಿಗಳನ್ನು ಕರೆಸಿ ಅವರಿಂದ ಈ ಹೇಳ್ತಾ ಇದ್ರು, ಚಿಂತನೆಗಳನ್ನು ಹೇಳಿಸ್ತಾ ಇದ್ದರು. ಚಿಂತನೆಗಳನ್ನು ಹೇಳಿಸಿ ತನ್ಮೂಲಕವಾಗಿ ಅವರು ತುಂಬ ಯಥೇಚ್ಛವಾಗಿರತಕ್ಕಂತಹ ಸಂಭಾವನೆ ನೀಡತಕ್ಕಂಥವರು. ಅವರು ಪರಿಮಾಣದಲ್ಲಿ ನಮಗೆ ಇದ್ದಾಗ ಹೇಳ್ತಾ ಇದ್ದವರು, ನಮಗಿಂತ ಉನ್ನತ ವಿದ್ಯಾರ್ಥಿಗಳು ಯಾರಿದ್ದರೋ ಅವರು ಒಂದು ವಿಷಯವನ್ನು ಹೇಳ್ತಾ ಇದ್ದರು. ವಿದ್ಯಾಮಾನ ತೀರ್ಥರು ಹೇಗೆ ಅಂತ ಕೇಳಿದರೆ ಏಕಾದಶಿ ಉಪವಾಸವನ್ನು ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ರಂತೆ. ಏಕಾದಶಿ ಉಪವಾಸವನ್ನು ಮಾಡಬೇಕು ಅಂತ. ಆಗ ಈ ಏಕಾದಶಿ
ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಸಹಜವಾಗಿ ಏಕಾದಶಿ ಅಂತ ಹೇಳಿದ್ರೇ ಏನಾದರೂ ಹೊಟ್ಟೆಗೆ ಬೇಕು ಅಂತ ಅನಿಸತಕ್ಕಂತಹದ್ದು. ಆದರೆ ವಿದ್ಯಾಮಾನ ತೀರ್ಥರು ಏನು ಮಾಡ್ತಾ ಇದ್ರು ಅಂತ ಕೇಳಿದ್ರೆ, ಆ ವಿದ್ಯಾರ್ಥಿಗಳಿಂದ ಏಕಾದಶಿಯ ಸಂದರ್ಭದಲ್ಲಿ ಆ ಏಕಾದಶಿ ವ್ರತವನ್ನು ಮಾಡಿಸಿ ತದನಂತರ ದ್ವಾದಶಿ ದಿನ ಆ ಪಾಲನೆಯನ್ನು ಮಾಡಿದ ಮೇಲೆ ಯಾರು ಉಪವಾಸವನ್ನು ಮಾಡಿರ್ತಾರೋ ಅಂತಹ ವಿದ್ಯಾರ್ಥಿಗಳನ್ನು ಕರೆದು ಅವರಿಗೆ ಅವರು ಸಂಭಾವನೆ ನೀಡ್ತಾ ಇದ್ರಂತೆ. ಇದು ಆ ವಿದ್ಯಾರ್ಥಿಗಳಿಗೆ ಆ ಕಾಲಕ್ಕೆ ಅವರು ನೀಡತಕ್ಕಂತಹದ್ದು ಸಂಭಾವನೆ, ಅದು ಏನೋ ಒಂದು ಅನಿಸಿದರೂ ಕೂಡ ಆ ವಿದ್ಯಾರ್ಥಿಗಳಿಗೆ ಅವರು ನೀಡತಕ್ಕಂತಹದ್ದು, ಅದಕ್ಕಾಗಿ ನೀಡತಕ್ಕಂತಹ ಪ್ರೋತ್ಸಾಹ ಅವರು ಈ ಏಕಾದಶಿ, ಅದೇ ರೀತಿಯಾಗಿ ಜ್ಞಾನದ ಪರಂಪರೆಯನ್ನು ಒಂದು ವಿದ್ಯಾರ್ಥಿ ಇನ್ನೊಬ್ಬನಿಗೆ ಪಾಠವನ್ನು ಮಾಡುವಂತಹದ್ದು ಅಥವಾ ಇನ್ನೊಬ್ಬನಿಗೆ ಅದನ್ನು ತಿಳಿಸಿ ಹೇಳುವಂತಹದ್ದು, ಚಿಂತನೆಯನ್ನು ಮಾಡಿಸುವಂತಹದ್ದು, ಈ ಎಲ್ಲದಕ್ಕೂ ಕೂಡ ವಿದ್ಯಾಮಾನ ತೀರ್ಥರು ತುಂಬ ಮಹತ್ವವನ್ನು ನೀಡ್ತಾ ಇದ್ದರು. ಅದೇ ರೀತಿಯಾಗಿ ಆ ವಿದ್ಯಾಮಾನ ತೀರ್ಥರು ಆ ಬಂದಿರತಕ್ಕಂತಹ ಯಾವುದೇ ಒಬ್ಬ ವಿದ್ವಾಂಸನಾಗಲಿ ಆ ವಿದ್ವಾಂಸನಿಗೆ ಅವಮಾನವನ್ನು ಮಾಡ್ತಾ ಇರಲಿಲ್ಲ. ಅವನು ತನ್ನ ಸಿದ್ಧಾಂತವನ್ನು ಹೇಳಿದ ಮೇಲೆ ಅವನಿಗೂ ಸಹಿತ ಆ ಪರವಾದಿ ಸಿದ್ಧಾಂತಿ ಯಾರಿದ್ದಾನೆ ಆ ಪರಸಿದ್ಧಾಂತಿಗೂ ಸಹಿತ ಅವರಿಗೆ ಯಥೇಚ್ಛವಾಗಿ ಆ ಸಂಭಾವನೆ ನೀಡಿ ಅವರನ್ನು ಗೌರವಿಸತಕ್ಕಂತಹ ದೊಡ್ಡ ಹೃದಯ ವೈಶಾಲ್ಯ ವಿದ್ಯಾಮಾನ ತೀರ್ಥ ಶ್ರೀಪಾದಂಗಳವರದ್ದು. ಅಂತಹ ಆ ದೊಡ್ಡ ಯತಿಗಳು ಇವತ್ತಿನ ದಿವಸ ನಮ್ಮನ್ನು ಲೌಕಿಕವಾಗಿ ಈ ದೇಹವನ್ನು ಬಿಟ್ಟು ಅವರು ಭಗವಂತನ ಸಾನ್ನಿಧ್ಯವನ್ನು ಸೇರಿರ್ತಕ್ಕಂಥವರು. ಅವರ ಎದುರುಗಡೆಗೆ ನಾವೆಲ್ಲರೂ ಕೂಡ, ನಾನು ತುಂಬ ಬಾಲಕ ಅಂತನಿಸಿದರೂ ಕೂಡ ಅದು ತಪ್ಪಲ್ಲ, ಅವರ ಎದುರುಗಡೆಗೆ ಒಂದು ಭಗವಂತನ ಒಂದು ನಾಮವನ್ನು ಚಿಂತನೆ ಮಾಡತಕ್ಕಂತಹ ಒಂದು ಸೌಭಾಗ್ಯ, ಅದಕ್ಕೋಸ್ಕರವಾಗಿ ಆ ಒಂದು ಚಿಂತನೆಯನ್ನು ಆ ಗುರುಗಳ ಎದುರುಗಡೆ ಇಡತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಭಗವಂತನಲ್ಲಿ ಎಲ್ಲ ವೇದಗಳು ಕೂಡ ಭಗವಂತನನ್ನು ಹೇಳ್ತದೆ ಅಂತ ಹೇಳ್ತದೆ. ವಾಸುದೇವ ಪರಾಮ ವೇದ ವಾಸುದೇವ ಪರಾಮುಖ ಅಂತ ಆ ಒಂದು ಚಿಂತನೆಯನ್ನು ಇವತ್ತಿನ ದಿವಸ ಗುರುಗಳ ಎದುರುಗಡೆಗೆ ಮಾಡತಕ್ಕಂತಹ ಪ್ರಯತ್ನವನ್ನು ಮಾಡ್ತೇನೆ. ವಾಸುದೇವ ಪರಾವೇದಾ ವಾಸುದೇವ ಪರಾಮಖಾ ವಾಸುದೇವ ಪರಾಯೋಗಾ ವಾಸುದೇವ ಪರಾಕ್ರಿಯಾ ವಾಸುದೇವ ಪರಂ ಜ್ಞಾನಂ ವಾಸುದೇವ ಪರಂ ತಪಃ ವಾಸುದೇವ ಪರೋ ಧರ್ಮೋ ವಾಸುದೇವ ಪರಾಗತಿ. ಈ ರೀತಿಯಾಗಿ ನಮ್ಮ ಗುರುಗಳು ಬದುಕಿರತಕ್ಕಂಥವರು. ಅವರನ್ನು ಅವರ ಶ್ಲೋಕದಲ್ಲಿ ಹೇಳ್ತದೆ, ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾ ವಾದಶಾಲಿನಃ ಪುಷ್ಟದಾನ್ನ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ನ ಮುನೀನ್ನುಮಃ ಅಂತ. ಬ್ರಹ್ಮಚರ್ಯ ಅವರನ್ನು ನೋಡಿ ಕಲಿಯಬೇಕಿತ್ತು. ತುಂಬ ಅತ್ಯುತ್ತಮವಾಗಿರತಕ್ಕಂತಹ ಬ್ರಹ್ಮಚರ್ಯವನ್ನು ತಮ್ಮ ಜೀವನದ ಉದ್ದಕ್ಕೂ ಸಹಿತ ಪರಿಪಾಲನೆ ಮಾಡಿಕೊಂಡು ತನ್ಮೂಲಕವಾಗಿ ಭಂಡಾರಕೇರಿ ಮಠಾಧೀಶರಾಗಿದ್ದರು. ಆ ಭಂಡಾರಕೇರಿ ಮಠಾಧೀಶರಾಗಿರತಕ್ಕಂಥವರು ಅವರು ಪಲಿಮಾರು ಮಠಕ್ಕೆ ಉಭಯ ಮಠಾಧೀಶರಾಗಿರತಕ್ಕಂಥವರು ವಿದ್ಯಾಮಾನ ತೀರ್ಥರು. ಭಗವಂತನ ಒಂದು ಸನ್ನಿಧಾನವನ್ನು ಪೂಜೆ ಮಾಡತಕ್ಕಂಥವರು ರುಕ್ಮಿಣೀಕರಾರ್ಚಿತ ಪ್ರತಿಮೆಯನ್ನು ಉಡುಪಿಯ ಕೃಷ್ಣನನ್ನು ಪೂಜೆ ಮಾಡತಕ್ಕಂತಹ ದೊಡ್ಡ ಸೌಭಾಗ್ಯವನ್ನು ಪಡೆದಿರತಕ್ಕಂಥವರು ವಿದ್ಯಾಮಾನ ತೀರ್ಥ ಶ್ರೀಪಾದಂಗಳವರು. ಬ್ರಹ್ಮಚರ್ಯ ಹರಿಪ್ರೀತಿ. ಇನ್ನು ಅವರಲ್ಲಿ ಎರಡನೆಯ ವಿಶೇಷಣ ಏನು ಅಂತ ಕೇಳಿದ್ರೆ ಹರಿಪ್ರೀತಿ. ತಮ್ಮ ಜೀವನವನ್ನು ಯಾವ ಕಾಲಕ್ಕೂ ಕೂಡ ಅದು ಲೌಕಿಕವಾಗಲಿ ಅಥವಾ ಇನ್ನಿತರ ಅಲೌಕಿಕವಾಗಿರತಕ್ಕಂತಹ ಜೀವನವಾದರೂ ಸಹಿತ ಅದನ್ನು ಭಗವತ್ ಪ್ರೀತಿಗೋಸ್ಕರವಾಗಿಯೇ ತಮ್ಮ ಜೀವನವನ್ನು ಬದುಕಿರತಕ್ಕಂಥವರು. ಅವರಿಂದ ವಿದ್ಯೆಯನ್ನು ಪಡೆದುಕೊಂಡಿರತಕ್ಕಂಥವರು ವಿಶ್ವೇಶತೀರ್ಥ ಶ್ರೀಪಾದಂಗಳವರು. ಅದೇ ರೀತಿಯಾಗಿ ಹದಮಾರು ಮಠದ ವಿಶ್ವಪ್ರಿಯ ತೀರ್ಥ ಶ್ರೀಪಾದಂಗಳವರು, ಪಲಿಮಾರು ಮಠದ ವಿದ್ಯಾಧೀಶ ತೀರ್ಥ ಶ್ರೀಪಾದವರು. ಅದೇ ರೀತಿಯಾಗಿ ಇನ್ನು
ಪುತ್ತಿಗೆ, ಭಂಡಾರಕೇರಿ, ಹೀಗೆ ಎಲ್ಲ ಅವರ ಗರಡಿಯಿಂದ, ಅವರ ವಿದ್ಯೆಯಿಂದ ಪಡೆದುಕೊಂಡು, ಅವರಿಂದ ವಿದ್ಯೆಯನ್ನು ಪಡೆದುಕೊಂಡು ಜಗತ್ತಿಗೆ ಈಗಿನ ಕಾಲಕ್ಕೆ ವಿದ್ಯೆಯನ್ನು ಪ್ರಸಾರ ಮಾಡಿಕೊಂಡು ತನ್ಮೂಲಕವಾಗಿ ಜ್ಞಾನವನ್ನು ಹರಿಸತಕ್ಕಂತಹ ದೊಡ್ಡ ಜ್ಞಾನಿ ಶ್ರೇಷ್ಠರು, ಜ್ಞಾನಿ ವರೇಣ್ಯರು ವಿದ್ಯಾಮಾನ್ಯ ತೀರ್ಥರು. ಬ್ರಹ್ಮಚರ್ಯ, ಹರಿಪ್ರೀತಿ, ಸುವಿದ್ಯಾ ವಾದಶಾಲಿನಃ. ವಾದಗಳಲ್ಲಿ ಅವರನ್ನು ನೋಡಿ ಕಲಿಯಬೇಕು. ವಾದ ಈ ಸಿದ್ಧಾಂತದಲ್ಲಿ ನಿಷ್ಠೆ, ಭಗವಂತನಲ್ಲಿ ದ್ವೈತಾದ್ವೈತ ಚರ್ಚೆಗಳು ಬಂದಾಗ ಒಂದು ವಿಷಯವನ್ನು ಹಿಡ್ಕೊಂಡು ಅದರಲ್ಲಿ ಬಂದಿರತಕ್ಕಂತಹ ಒಂದು ಮಾತು ಏನು ಅಂತ ಕೇಳಿದರೆ, ಅಚ್ಛೇದ್ಯೋಯಂ ಅಭೇದ್ಯೋಯಂ ಎಂಬಂತಹ ಒಂದು ಶಬ್ದವನ್ನು ತಾವು ಅದ್ವೈತಿಗಳ ಪ್ರಶ್ನೆಯನ್ನು ಮಾಡಿಕೊಂಡು ಅದಕ್ಕೆ ನೀವು ಯಾವ ರೀತಿಯಾಗಿರತಕ್ಕಂಥ ಅರ್ಥವನ್ನು ಮಾಡ್ತೀರಿ ಅಂತ ಎಂಬುದಾಗಿ ಹೀಗೆ ದೊಡ್ಡ ಜ್ಞಾನಿಗಳ ಹತ್ರವೂ ಹೋಗಿ ಆ ಅದ್ವೈತ ಸಿದ್ಧಾಂತದಲ್ಲಿಯೂ ಕೂಡ ಅವರ ಮೂಲಕವಾಗಿಯೂ ಆ ಜ್ಞಾನವನ್ನು ಹೇಳಿ ಅವರಿಗೆ ಯಾವ ಕಾಲಕ್ಕೂ ಕೂಡ ಅವಮಾನವನ್ನು ಮಾಡ್ತಾ ಇರಲಿಲ್ಲ. ಅವರ ಸಿದ್ಧಾಂತವನ್ನು ನೀವು ಚೆನ್ನಾಗಿ ತಿಳಿದುಕೊಂಡಿದ್ದೀರಿ, ನಿಮ್ಮ ಸಿದ್ಧಾಂತದ ದೀಕ್ಷೆ ನಿಮಗೆ ಚೆನ್ನಾಗಿದೆ ಅಂತ ಹೇಳಿಕೊಂಡು ಅವರಿಗೂ ಸಹಿತ ಬಹಳ ಒಂದು ಸಂಭಾವನೆಯನ್ನು, ಅದೇ ರೀತಿಯಾಗಿ ಗೌರವವನ್ನು ನೀಡಿರತಕ್ಕಂತಹ ಜ್ಞಾನಿಗಳು, ಯತಿ ಶ್ರೇಷ್ಠರು ವಿದ್ಯಾಮಾನ್ಯ ತೀರ್ಥರು. ಬ್ರಹ್ಮಚರ್ಯ, ಹರಿಪ್ರೀತಿ, ಸುವಿದ್ಯಾ ವಾದಶಾಲಿನಃ, ಇಷ್ಟದಾನ್ಯ ಕಷ್ಟಹರ್ತರನ್ನ. ಈಗಲೂ ಸಹಿತ ಆ ವಿದ್ಯಾಮಾನ್ಯ ತೀರ್ಥರನ್ನು ನಂಬಿಕೊಂಡು ಅವರು ಈ ವೃಂದಾವನದಲ್ಲಿದ್ದುಕೊಂಡು ತನ್ಮೂಲಕವಾಗಿ ನಾವು ಏನನ್ನು ಕೇಳ್ತೇವೆಯೋ ಅದನ್ನು ಹೇಳ್ತಕ್ಕಂಥವರು, ಅದನ್ನು ನಡೆಸತಕ್ಕಂಥವರು ವಿದ್ಯಾಮಾನ್ಯ ತೀರ್ಥರು. ಗುರುಗಳು ಯಾವತ್ತೂ ಕೂಡ ನಮಗೆ ಸಂಚಾರದಲ್ಲಿದ್ದಾಗ ಒಂದು ಮಾತನ್ನು ಹೇಳ್ತಾ ಇದ್ದರು. ಗುರುಗಳು ಅವರು ಏನಾದರೂ ಒಂದು ಸಂಶಯಗಳು ಬಂತು ಅಂತ ಹೇಳಿದರೆ ಅದನ್ನು ಪರಿಹಾರ ಮಾಡ್ತಾ ಇದ್ದಂಥ ಒಂದು ಕ್ರಮ ಹೇಗೆ ಅಂತ ಕೇಳಿದರೆ, ತಾತ್ಪರ್ಯ ನಿರ್ಣಯವನ್ನು, ಮಹಾಭಾರತವನ್ನು ಅವರು ತೆಗಿತಾ ಇದ್ದರಂತೆ. ಮಹಾಭಾರತವನ್ನು ಅವರು ಯಾವತ್ತೂ ಹೇಳ್ತಕ್ಕಂತಹದ್ದು, ಮಹಾಭಾರತ ಅದು ನಮ್ಮ ಹತ್ರ ಮಾತನಾಡ್ತದೆ ಅಂತ. ಗ್ರಂಥಗಳು ಎಲ್ಲ ಕೂಡ ಅದು ಮಾತನಾಡತಕ್ಕಂತಹ ಗ್ರಂಥಗಳೇ. ಯಾಕೆ ಅಂತ ಕೇಳಿದ್ರೆ ನಮಗೆ ಮಾತನಾಡತಕ್ಕಂತಹ ಶಕ್ತಿ ಇಲ್ಲ, ಆದ್ದರಿಂದ ಅದು ಮಾತನಾಡುವುದಿಲ್ಲ. ನಾವು ಅದನ್ನು ಮಾತನಾಡಿಸುವಂತಹ ಒಂದು ರೀತಿಯನ್ನು ಕರೆದುಕೊಂಡೆವು ಅಂತ ಹೇಳಿದ್ರೆ ಆವಾಗ ಎಲ್ಲ ಗ್ರಂಥಗಳು ಕೂಡ ನಮ್ಮ ಜೊತೆಗೆ ಅದು ಮಾತನಾಡ್ತದೆ. ಆದರೆ ಈ ವಿದ್ಯಾಮಾನ್ಯ ತೀರ್ಥರು ಏನಾದರೂ ಕೂಡ ಒಂದು ಸಂಶಯ ಬಂತು ಅಥವಾ ಏನಾದರೂ ಒಂದು ವಿಷಯವನ್ನು ತಾವು ಅದನ್ನು ಸ್ಪಷ್ಟ ಮಾಡಿಕೊಳ್ಬೇಕು ಅಂತ ಹೇಳಿದರೆ ಆವಾಗ ಅವರು ಮಹಾಭಾರತವನ್ನು ತೆಗಿತಾ ಇದ್ದರು. ಮಹಾಭಾರತದ ಗ್ರಂಥದಲ್ಲಿ ಯಾವುದು ಅವರಿಗೆ ವಿಷಯಗಳು ಬರ್ತದೆಯೋ ಅದನ್ನು ಆ ರೀತಿಯಾಗಿ ನಡೆಸತಕ್ಕಂತಹ ದೊಡ್ಡ ಯತಿಭಂಗವರು ಆ ಮಹಾಭಾರತವನ್ನು ತಮ್ಮ ಜೀವನದಲ್ಲಿ ನಿತ್ಯದಲ್ಲಿಯೂ ಅನುಷ್ಠಾನ ಮಾಡಿಕೊಂಡು ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರತಕ್ಕಂಥವರು. ಇಲ್ಲಿ ಭಾಗವತದಲ್ಲಿ ಬರತಕ್ಕಂತಹ ಒಂದು ಚಿಂತನೆಯನ್ನು ಗುರುಗಳ ಎದುರುಗಡೆಗೆ ಇಡತಕ್ಕಂತಹ ಪ್ರಯತ್ನವನ್ನು ಮಾಡ್ತೇನೆ. ವಾಸುದೇವ ಪರ ವೇದಾ, ವಾಸುದೇವ ಪರಾಮಖಾ, ವಾಸುದೇವ ಪರಾಯೋಗಾ, ವಾಸುದೇವ ಪರಾಕ್ರಿಯಾ, ವಾಸುದೇವ ಪರಂ ಜ್ಞಾನಂ, ವಾಸುದೇವ ಪರಂ ತಪಃ, ವಾಸುದೇವ ಪರೋ ಧರ್ಮೋ, ವಾಸುದೇವ ಪರಾಗತಿ. ನಮಗೆ ಈ ಭಗವಂತ ಈ ದೊಡ್ಡ ಸಾಧನಾ ಶರೀರವನ್ನು ನೀಡಿದ್ದಾನೆ. ಆ ಸಾಧನಾ ಶರೀರವನ್ನು ನೀಡಿರತಕ್ಕಂತಹದ್ದು ಯಾಕೆ ಅಂತ ಕೇಳಿದರೆ, ಈ ಜೀವನದಲ್ಲಿ ನಾವು ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು, ತನ್ಮೂಲಕವಾಗಿ ಅದು ಭಗವತ್ ಪ್ರೀತಿದಾಯಕವಾಗಬೇಕು, ಭಗವಂತನಿಗೆ ಆ ಪ್ರೀತಿಯಾಗಿ ತನ್ಮೂಲಕವಾಗಿ ನಮ್ಮ ಶ್ರೇಯಸ್ಸಿಗೆ ಅದು ಕಾರಣವಾಗಬೇಕು ಎಂಬಂತಹ ದೃಷ್ಟಿಯಿಂದಾಗಿ ಈ ಭಗವಂತ ನಮಗೆ ಈ ದೊಡ್ಡ ಶರೀರವನ್ನು ನೀಡಿದ್ದಾನೆ. ಈ ಸಾಧನಾ ಭೂಮಿ ಅಂತ ಹೇಳ್ತಾರೆ ಇದನ್ನು. ಏನು ಸಾಧನಾ ಭೂಮಿ? ಈ ಭೂಮಿ ಇಲ್ಲಿ ನಮಗೆ ಭಾರತ ಕ್ಷೇತ್ರ, ಇದು ಸಾಧನೆಯನ್ನು ಮಾಡತಕ್ಕಂತಹ ನಮಗಿರತಕ್ಕಂತಹದ್ದು. ಈ ಎಲ್ಲ ಸಾಧನೆಯನ್ನು ಮಾಡಿಕೊಂಡ ಮೇಲೆ ನಾವು ಶರೀರ ಮಾಧ್ಯಂ ಖಲು ಧರ್ಮ ಸಾಧನಂ ಅಂತ ಹೇಳಿಕೊಂಡು ಕಾಳಿದಾಸ ತಮ್ಮ ಒಂದು ಗ್ರಂಥದಲ್ಲಿ, ತನ್ನ ಕಾವ್ಯದಲ್ಲಿ ಅದನ್ನು ಹೇಳ್ತಾನೆ. ಶರೀರ ಮಾಧ್ಯಂ ಖಲು ಧರ್ಮ ಸಾಧನಂ. ಅವನು ಇಲ್ಲಿ ಪಾರ್ವತಿಗೆ ಹೇಳ್ತಕ್ಕಂಥ ಸಂದರ್ಭ,
ನೀನು ಏನನ್ನು ಮಾಡಬೇಕಾದರೂ ಕೂಡ ನಿನಗೆ ಶರೀರ ಎಂಬುದು ಇರಲೇಬೇಕು. ಶರೀರ ಇಲ್ಲ ಅಂತ ಹೇಳಿದರೆ ನೀನು ಸಾಧನೆಯನ್ನು ಮಾಡುವಂತಹ ಬಗೆಯಾದರೂ ಹೇಗೆ ಅಂತ ಕೇಳತಕ್ಕಂತಹ ಸಂದರ್ಭ. ಅದೇ ರೀತಿಯಾಗಿ ನಾವೀಗ ಈ ಸಾಧನಾ ಭೂಮಿಗೆ ಬಂದಿದ್ದೇವೆ. ಆ ಸಾಧನಾ ಭೂಮಿಗೆ ಭಗವಂತ ನಮಗೆ ಈ ಶರೀರವನ್ನು ನೀಡಿ ಕಳಿಸಿದ್ದಾನೆ. ನಾವು ಇದನ್ನು ಹೇಗೆ ಇದನ್ನು ಸಾರ್ಥಕಪಡಿಸಿಕೊಳ್ಬೇಕು ಅಂತ ಹೇಳಿದ್ರೆ, ಇದನ್ನು ವಾಸುದೇವ ಪರಾವೇದಾಹ, ವೇದಾಧ್ಯಯನವನ್ನು ಮಾಡುವಂತಹದ್ದು. ವೇದಾಧ್ಯಯನವನ್ನು ಮಾಡಿ ಕೇವಲ ವೇದಾಧ್ಯಯನ ಮಾಡಬೇಕು. ಯಾಕೆ ವೇದಾಧ್ಯಯನ ಬಿಡಬೇಕು ಅಂತ ಏನು ನಮ್ಮ ಅಪೇಕ್ಷೆ ಅಲ್ಲ. ಆದರೆ ವೇದಾಧ್ಯಯನವನ್ನು ಮಾಡಿ ಆ ವೇದದ ಅರ್ಥವನ್ನು ತಿಳಿಸ್ತಕ್ಕಂತಹದ್ದು ಮುಖ್ಯ. ನಾವು ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ವೇದವ್ಯಾಸರು ಸೂತ್ರವನ್ನು ಮಾಡಿ ಆ ಬ್ರಹ್ಮಣ ಜಿಜ್ಞಾಸ ಕರ್ತವ್ಯ, ಯಾರು ಜಿಜ್ಞಾಸೆ ಮಾಡಬೇಕು, ಆ ಬ್ರಹ್ಮನನ್ನು ತಿಳ್ಕೊಳ್ಬೇಕು ಅಂತ ಹೇಳಿಕೊಂಡು ಅಂತಹ ಆ ಬ್ರಹ್ಮನನ್ನು ತಿಳ್ಕೊಳ್ಬೇಕು. ಆ ಬ್ರಹ್ಮನ ತಿಳ್ಕೊಳ್ಳಕ್ಕಂತಹ ಬಗೆ ಯಾವುದು ಅಂತ ಕೇಳಿದ್ರೆ ಅದಕ್ಕಿರತಕ್ಕಂತಹದ್ದು ವೇದಗಳು. ವಾಸುದೇವ ಪರ ವೇದ, ವಾಸುದೇವ ಪರ ಮಖಾಹ, ಇನ್ನಿತರ ಏನೆಲ್ಲ ಯಾಗಾದಿಗಳಿದೆ ಅದೆಲ್ಲವೂ ಕೂಡ ಭಗವಂತನಿಗೋಸ್ಕರ ಇರುವಂತಹದ್ದು. ಇನ್ನು ನಮ್ಮ ಕೊನೆಯ ಡೆಸ್ಟಿನೇಷನ್ ಅದು ಯಾವುದು ಅಂತ ಕೇಳಿದ್ರೆ ನಮಗೆ ಕೊನೆ ಒಂದು ಗುರಿ ಬೇಕು. ಗುರಿ ಇಲ್ಲ ಅಂತ ಹೇಳಿದರೆ ಗುರು ಇದು ಎರಡೂ ಇಲ್ಲ ಅಂತ ಹೇಳಿದರೂ ಕೂಡ ನಮ್ಮ ಜೀವನ ವ್ಯರ್ಥವಾಗ್ತದೆ. ದಾರಿಯನ್ನು ತೋರಿಸಲಿಕ್ಕೆ ಬೇಕಾಗಿರತಕ್ಕಂತಹ ಗುರುಗಳು, ಅದೇ ರೀತಿಯಾಗಿ ನಮಗೆ ಗುರಿ ಅದು ಯಾವುದನ್ನು ಸೇರಿಸಬೇಕು, ನಾವು ಎಲ್ಲಿಗೆ ಸೇರಬೇಕು, ಇದು ಕೂಡ ನಮ್ಮಲ್ಲಿ ಅದು ನಿಶ್ಚಿತವಾಗಿರಬೇಕು, ನಿಶ್ಚಲವಾಗಿರಬೇಕು. ಅದು ಯಾರು ಅಂತ ಕೇಳಿದರೆ ಭಗವಂತನಿಗೆ ನಾವು ಭಗವಂತನನ್ನು ಸೇರಬೇಕು ಎಂಬಂತಹ ಒಂದು ನಿಶ್ಚಯಾತ್ಮಕವಾಗಿರ್ತಕ್ಕಂತಹ ಜ್ಞಾನ ಬೇಕು. ಇನ್ನು ಇದಕ್ಕೆ ಈ ಸಾಧನೆ ಯಾವ ಜೀವರಾಶಿಗಳು ಯಾವ ರೀತಿಯಾಗಿ ತಾವು ಸಾಧನೆಯನ್ನು ಮಾಡ್ತಾರೋ ಭಗವಂತ ಆ ರೀತಿಯಾಗಿ ತನ್ನ 4 ವಿಧವಾಗಿರತಕ್ಕಂತಹ ಮೋಕ್ಷವನ್ನು ನೀಡ್ತಾನೆ ಅಂತ ಹೇಳ್ತಾರೆ. ಸಾರೂಪ್ಯ, ಸಾಮೀಪ್ಯ, ಸಾಲೋಕ್ಯ, ಸಾಯುಜ್ಯ ಅಂತ ಹೇಳಿಕೊಂಡು ಹೀಗೆ ಮೋಕ್ಷದಲ್ಲಿರತಕ್ಕಂತಹ ವ್ಯವಸ್ಥೆಯನ್ನು ಹೇಳ್ತಾರೆ. ಸಾರೂಪ್ಯ ಅಂತ ಹೇಳಿದರೆ ಭಗವಂತನಂತೆ ಆಗುವಂತಹದ್ದು. ಇನ್ನು ಸಾಮೀಪ್ಯ ಅಂತ ಹೇಳಿದರೆ ಭಗವಂತನ ಹತ್ತಿರದಲ್ಲಿರುವಂತಹದ್ದು. ಸಾಲೋಕ್ಯ ಅಂತ ಹೇಳಿದರೆ ಭಗವಂತ ಯಾವ ಲೋಕದಲ್ಲಿರ್ತಾನೋ ಅಂತಹ ಲೋಕದಲ್ಲಿ ವಾಸವನ್ನು ಮಾಡುವಂತಹದ್ದು. ಇನ್ನು ಸಾಯುಜ್ಯ ಅಂತ ಹೇಳಿದರೆ ಭಗವಂತನ ಜೊತೆಗೆ ಇರುವಂತಹದ್ದು. ಹೀಗೆ ಬೇರೆ ಬೇರೆ ಮೋಕ್ಷದ ವ್ಯವಸ್ಥೆಯನ್ನು ನಮಗೆ ನೀಡಿದ್ದಾರೆ. ಹೀಗೆ ಈ ಜೀವರಾಶಿಗಳು ಏನು ಮಾಡಬೇಕು ಅಂತ ಕೇಳಿದರೆ ಅಪೌರುಷೇಯವಾಗಿರತಕ್ಕಂತಹ ವೇದ, ಅದೇ ರೀತಿಯಾಗಿ ಪೌರುಷೇಯವಾಗಿರತಕ್ಕಂತಹ ಪೌರುಷೇಯ ಅಪೌರುಷೇಯ ಎರಡನ್ನೂ ಕೂಡ ಅಧ್ಯಯನ ಮಾಡಬೇಕು. ಅಪೌರುಷೇಯವಾಗಿರತಕ್ಕಂತಹ ವೇದಗಳು, ಇನ್ನು ಪುರುಷ ನಿರ್ಮಿತವಾಗಿರತಕ್ಕಂತಹ ಭಾಗವತ, ಉಪನಿಷತ್ತು ಇವೆಲ್ಲವನ್ನೂ ಕೂಡ ಅದನ್ನು ಅಧ್ಯಯನ ಮಾಡಿ ತನ್ಮೂಲಕವಾಗಿ ತನ್ನ ಜೀವನವನ್ನು ಎಲ್ಲಿಗೆ ಹೋಗಬೇಕು ಅಂತ ಕೇಳಿದರೆ ನಾವು ನಮ್ಮ ಗುರಿ ಭಗವಂತನನ್ನು ಹೊಂದುವಲ್ಲಿರಬೇಕು. ಇದನ್ನು ನಿಶ್ಚಯ ಮಾಡಿಕೊಂಡು ಅದಕ್ಕೆ ಬೇಕಾಗಿರತಕ್ಕಂಥದ್ದು ಯಾವುದು ಅಂತ ಕೇಳಿದರೆ ಸಾಧನೆಗೆ ಬೇಕಾದ್ದು ಹಠ. ಮುಖ್ಯವಾಗಿ ಭಗವಂತನನ್ನು ಹೊಂದಲಿಕ್ಕೆ ಬೇಕಾಗಿರತಕ್ಕಂಥ ಒಂದು ಹಠವನ್ನು ನಾವು ಮಾಡಿಕೊಂಡು ತನ್ಮೂಲಕವಾಗಿ ಮೋಕ್ಷಕ್ಕೆ ಬೇಕಾಗಿರತಕ್ಕಂತಹ ಏನು ಸಾಧನೆಗಳು ಅದಕ್ಕೆ ಪೂರಕವಾಗಿರ್ತಕ್ಕಂಥದ್ದನ್ನು ಮಾಡಬೇಕು. ಹೀಗೆ ನಮಗೆ ಜೀವನವನ್ನು ಬದುಕಿ ತೋರಿಸಿದವರು ಗುರುಗಳು. ನಾನು ಆಗಲೇ ಮೊದಲಿಗೆ ಹೇಳಿದೆ, ಏನು ಅಂತ ಕೇಳಿದರೆ ದೊಡ್ಡವರ ಚಿಂತನೆ ಅಥವಾ ಗುರುಗಳ ಅಥವಾ ಜ್ಞಾನಿಗಳ ಆರಾಧನೆ, ಜ್ಞಾನಿಗಳ ಚಿಂತನೆಯನ್ನು ಮಾಡುವಂತಹದ್ದು ಯಾಕೆ ಅಂತ ಕೇಳಿದರೆ ಮನೋವಿಶುದ್ಧಿ ಚರಿತಾನುವಾದ ಅಂತ. ದೊಡ್ಡವರ ಚರಿತ್ರೆಗಳನ್ನು ಯಾವ ಕಾರಣಕ್ಕೋಸ್ಕರ ನಾವು ಹೇಳಬೇಕು ಅಂತ ಕೇಳಿದರೆ ಅದರಿಂದಾಗಿ ನಮ್ಮ ಮನಸ್ಸಿನಲ್ಲಿರತಕ್ಕಂತಹ ಕಲುಷಗಳು, ಕಶ್ಮಲಗಳು ಏನಿದೆ ಅದು ಶುದ್ಧವಾಗಿದೆ. ತನ್ಮೂಲಕವಾಗಿ ನಮಗೆ ಭಗವಂತನ ಕಡೆಗೆ ಹೋಗತಕ್ಕಂತಹ ಮಾರ್ಗ ಅದು ಸುಲಭವಾಗಿದೆ. ಅಂತಹ ದೊಡ್ಡ ಜ್ಞಾನಿಗಳು ಈ ಮಾಧ್ವ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಜ್ಞಾನಿ ಶ್ರೇಷ್ಠರಾಗಿರತಕ್ಕಂಥವರು ವಿದ್ಯಾಮಾನ ತೀರ್ಥರು. ಆ ವಿದ್ಯಾಮಾನ ತೀರ್ಥರು ಈ ಪರ್ವ ಸಮಯ
ಮುಸ್ಸಂಜೆಯ ಪರ್ವಕಾಲದಲ್ಲಿ ತಮ್ಮ ಈ ಲೌಕಿಕವಾಗಿರತಕ್ಕಂತಹ ದೇಹವನ್ನು ತ್ಯಜಿಸಿ ಭಗವಂತನ ಲೋಕವನ್ನು ಹೊಂದಿರತಕ್ಕಂತಹ ದೊಡ್ಡ ಜ್ಞಾನಿಗಳು. ಆ ಜ್ಞಾನಿಗಳು ನಾವು ಅವರ ಮುಂದೆ ಏನೂ ಅಲ್ಲ. ನಮ್ಮ ಚಿಂತನೆಗಳಾಗಲಿ, ನಾವು ಹೇಳ್ತಕ್ಕಂತಹ ಮಾತುಗಳು ಅವರಿಂದ ನಾವು ಹೇಳಬೇಕು ಅಂತ ಹೇಳಿದ್ರೆ ಒಂದು ರೀತಿಯಾಗಿ ನಾವು ಅವರಿಂದ ಒಂದು ಕೃಷ್ಣ ಮಂತ್ರವನ್ನು ಉಪದೇಶ ಪಡೆದುಕೊಂಡಿದ್ದೇವೆ ಅಂತ ಹೇಳಿದ್ರೆ ಅದೇ ನಮಗೆ ದೊಡ್ಡ ಪುಣ್ಯ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಅವರು ನಾವು ಕೃಷ್ಣ ಮಂತ್ರವನ್ನು ಉಪದೇಶವನ್ನು ಪಡ್ಕೊಳ್ಳಿಕ್ಕೆ ಹೋಗುವಾಗ ಅವರೊಂದು ಮಾತನ್ನು ಹೇಳಿದರು. ಇದನ್ನು ನನಗೆ ತಂದೆ ಹೇಳಿದರು. ಏನು ಅಂತ ಕೇಳಿದರೆ, ಆಯೆ ಗಾಯತ್ರಿ ಜಪ ಅಂಪೇತ, ಗಾಯತ್ರಿ ಜಪ ಅಂತ ಮಾತ್ರ ಆಯಗೆ ಬ್ಯಾತ ಮಂತ್ರ ಬರೋ ಉಪದೇಶ ಕೊಡಕ ಬ್ಯಾತ ಜಾಲ ಗೋತ್ರಿ ಅಂತ ಅವರೊಂದು ಮಾತನ್ನು ಹೇಳಿದರು. ಹೀಗೆ ಆ ಕೃಷ್ಣ ಮಂತ್ರವನ್ನು ನಾವು ಅವರಿಂದ ಪಡೆದುಕೊಂಡಿದ್ದೇವೆ ಅಂತ ಹೇಳಿದರೆ ಅದೇ ನಮಗೆ ದೊಡ್ಡ ಪುಣ್ಯ. ಅದನ್ನು ಹೇಳಿಕೊಳ್ಳಿಕ್ಕೂ ಕೂಡ ನಮಗೆ ಯಾವುದೋ ಒಂದು ಜನ್ಮಾಂತರದ ಪುಣ್ಯ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಅಂತಹ ಜ್ಞಾನಿಗಳು ನಮ್ಮನ್ನು ಇಡೀ ಜಗತ್ತನ್ನು ಉದ್ಧರಿಸಲಿ. ತನ್ಮೂಲಕವಾಗಿ ಈ ಜ್ಞಾನವು ನಮ್ಮಲ್ಲಿಯೂ ಕೂಡ ಕಿಂಚಿತ್ತು ಹೇಳುವಂತೆ ಆಗಲಿ. ತನ್ಮೂಲಕವಾಗಿ ಭಗವಂತನ ಅದೇ ರೀತಿಯಾಗಿ ಮಧ್ವರ ಅನುಗ್ರಹವಾಗಲಿ. ನಮ್ಮ ಮಾತುಗಳು ಅದು ಶುದ್ಧಿ ಆಗಲಿ ಅಂತ ಹೇಳಿಕೊಂಡು ಮಧ್ವರ ಗ್ರಂಥವನ್ನು ಪಾಠ ಮಾಡುವಂತಹ, ಮಧ್ವರ ಗ್ರಂಥವನ್ನು ಉಪದೇಶ ಮಾಡತಕ್ಕಂತಹ ಒಂದು ಸೌಭಾಗ್ಯ ನಮ್ಮ ಪಾಲಿಗೆ ಲಭಿಸಲಿ ಅಂತ ಹೇಳಿಕೊಂಡು ಗುರುಗಳ ಅಂತರ್ಗತನಾಗಿರತಕ್ಕಂತಹ ರಾಮಚಂದ್ರನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡತಕ್ಕಂತಹದ್ದು. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇಯವಾದ ವಿಷ್ಣುರ್ಮೇ ಪರಮಸ್ವೃತ. ಶ್ರೀಕೃಷ್ಣಾರ್ಪಣಮಸ್ತು.